ಮಧ್ಯಪ್ರಿಯರಿಗೆ ಸಿದ್ದರಾಮಯ್ಯ ಸರ್ಕಾರ ಮತ್ತೊಮ್ಮೆ ಶಾಕ್ ಕೊಡಲು ಮುಂದಾಗಿದೆ. ಅಬಕಾರಿ ಇಲಾಖೆಯ ಪ್ರಸ್ತಾವನೆಗೆ ಶೀಘ್ರವೇ ಸರ್ಕಾರ ಅಸ್ತು ಎನ್ನುವ ಸಾಧ್ಯತೆ ಇದೆ. ಆದ್ದರಿಂದ ತೀರಾ ಕಡಿಮೆ ಬೆಲೆಯ ಮದ್ಯದ ದರ ಕೂಡ ಈ ಬಾರಿ ಏರಿಕೆಯಾಗಲಿದೆ. ಎಣ್ಣೆಗೆ ಫುಲ್ ರೇಟು, ಮದ್ಯದ ಬೆಲೆ ಏರಿಕೆ ಮಾಡ್ತಾರಂತೆ. 29,000 ಕೋಟಿ ಕೊಡಬೇಕು ಮದ್ಯ. ವರ್ಷಕ್ಕೆ 29,000 ಕೋಟಿ ಸಂಗ್ರಹ ಮಾಡಿ ಕೊಡ್ತೀವಿ ಮದ್ಯಪ್ರಿಯರೆಲ್ಲ. ಸೊ ಸರ್ಕಾರ ನಡೆಯೋದೇ ನಮ್ಮಿಂದ ಅಂತ ಮದ್ಯಪ್ರಿಯರು ಹೇಳ್ಕೊತಾ ಇದ್ದಾರೆ. ಹೌದಪ್ಪ, ಬಜೆಟ್ನಲ್ಲಿ ಮದ್ಯ ಏರಿಕೆ ಘೋಷಿಸಿದ್ದ ಸರ್ಕಾರ ನೋಡಿ, ಮದ್ಯ ದರ ಇದನ್ನು ಕಡಿಮೆ ಮಾಡಿದ ಯಾವೊಬ್ಬ ಮಂತ್ರಿಗಳೂ ಇಲ್ಲ. ಈ ಕೊರೋನಾ ಸಂದರ್ಭದಲ್ಲಿ 20% ಜಾಸ್ತಿ ಮಾಡಿಬಿಟ್ರು, ಆದರೂ ಬಿಡಲಿಲ್ಲ, ಮತ್ತೆ ಜಾಸ್ತಿ ಮಾಡಿದರು, ಮತ್ತೆ ಜಾಸ್ತಿ ಜಾಸ್ತಿ ಜಾಸ್ತಿ. ಆಮೇಲೆ ಇನ್ನೊಂದು ಮಜಾ ಇದೆ, ಈ ಎಣ್ಣೆ ರೇಟ್ ಅಂದರೆ ನಿಮಗೆ ಒಳ್ಳೆ ಸೇಲ್ ಆಗಿಲ್ಲ ಅಂದರೆ ಬಿಯರ್ ನಿಲ್ಲಿಸ್ಬಿಡ್ತಾರೆ. ಯಾಕಂದರೆ ಬಿಯರ್ ಬಾಟ್ಲಿಗೆ ನಿಮಗೇನೋ 150 ರೂಪಾಯಿ 200 ರೂಪಾಯಿ ಅಲ್ವಾ, ಹಾಟ್ ತಗೊಳ್ಳಿ ಅಂತ. ಬಿಯರೇ ಸಿಗೋದಿಲ್ಲ ಒಮ್ಮೊಮ್ಮೆ, ಬಿಯರ್ ಜಾಸ್ತಿ ಹೋದಷ್ಟು ಲಾಭ ಬರಲ್ಲ ಅಂತ. ಆಯಿತಾ, ಈಗ ಬಜೆಟ್ನಲ್ಲಿ ಮದ್ಯ ಏರಿಕೆ ಘೋಷಣೆ ಮಾಡಿದ್ದಾರೆ. ಮದ್ಯ ಮತ್ತೆ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಬಜೆಟ್ನಲ್ಲಿ ಮದ್ಯ ಏರಿಕೆ ಘೋಷಣೆ ಮಾಡಿದರೂ ಈಗ ಜಾಸ್ತಿ ಆಗುತ್ತೆ. IML ಬಿಯರ್ ದರ ಹೆಚ್ಚಿಸಿದ ಸಿದ್ದರಾಮಯ್ಯ, ಅಧ್ಯಯನ ನಡೆಸಿ ಪ್ರಸ್ತಾವನೆ. ಅಲ್ಲ, ಈ ಅಧ್ಯಯನ ನಡೆಸೋದಂದ್ರೇನು ಅಬಕಾರಿ ಇಲಾಖೆ? ಈ ಅಧ್ಯಯನ ನಡೆಸೋದೇನು ರೀ? ಎಣ್ಣೆಗೆ ಜಾಸ್ತಿ ಅಧ್ಯಯನ ಅಂದರೆ ನಡೆಸೋದಂದ್ರೇನು? ನನಗೆ ಭಾಳ ಆಶ್ಚರ್ಯ ಆಗುತ್ತೆ. ಅವ್ರ ಹತ್ರ ಕೇಳಬೇಕು, ಅಧ್ಯಯನ ನಡೆಸೋದಂದ್ರೇನು? ಎಣ್ಣೆ ಕೊಡಿ ಅಂತ ಈಗ ನಾವು ಕೇಳ್ತೀವಲ್ಲ, ಯಾರು ಓಟ್ ಹಾಕ್ತೀರ ಹಂಗೆ ಕೇಳ್ತೀರಾ? ಜಾಸ್ತಿ ಮಾಡಲ ಎಣ್ಣೆಗೆ, ಕಡಿಮೆ ಮಾಡಲ? ಅಧ್ಯಯನ ನಡೆಸಿದ್ರಂತೆ. ಏನು ಮಣ್ಣಂಗಟ್ಟಿನೂ ಇಲ್ಲ, ಕೂತು ಬರೆದಿರ್ತಾರೆ ಅಷ್ಟೇ. ಅಧ್ಯಯನ ನಡೆಸಿದ್ರೆ ಸ್ವಲ್ಪ ದುಡ್ಡು ಹೊಡೆದಿರ್ತಾರೆ. ಏನು ರೀ ಅಧ್ಯಯನ ಮಾಡೋಕ್ಕಾಗತ್ತೆ? ಎಣ್ಣೆ ರೇಟ್ ಜಾಸ್ತಿನೇ ಮಾಡೋದು, ಅಲ್ಲಿ ಕಡಿಮೆಯಲ್ಲಿ ಮಾಡಲಿಕ್ಕಿದೆ. ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಸ್ತಾವನೆ ತಡೆಯಲಾಗಿತ್ತು. ನೋಡಿ, ಚುನಾವಣೆಯಲ್ಲಿ ಜಾಸ್ತಿ ಮಾಡಿದರೆ ಓಟ್ ಬೀಳ್ತಿರ್ಲಿಲ್ಲ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ ಅಂತೇಳಿ ಅಬಕಾರಿ ಇಲಾಖೆ ಪ್ರಸ್ತಾವನೆಗೆ ಶೀಘ್ರವೇ ಅಸ್ತು ಅಂತ ಹೇಳ್ತಾರೆ. ವಾರ್ಷಿಕ ಬೊಕ್ಕಸಕ್ಕೆ 500 ಕೋಟಿ ಹೆಚ್ಚುವರಿ ಆದಾಯ ನಿರೀಕ್ಷೆ. 500 ಕೋಟಿ, 29,000 ಕೋಟಿ ಈಗಾಗಲೇ ಬರ್ತಾ ಇದೆ. ಪ್ರತಿ ಬಾರಿಯಂತೆ ಬಿಯರ್ ದರ ಏರಿಕೆ ನಿಶ್ಚಿತ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಪಾಪ ಬಿಯರ್ ಕುಡಿಯೋ ಕೆಲವು ಹುಡುಗರೆಲ್ಲ ಇರ್ತಾರಲ್ಲ, ಅವ್ರನ್ನೆಲ್ಲ ಶಿಫ್ಟ್ ಮಾಡಿಸ್ತಾ ಇದ್ದಾರೆ ಎಣ್ಣೆಗೆ. ಕಾರ್ಮಿಕರು ಸೇವಿಸುವ ಮದ್ಯದ ಮೇಲೂ ಕಣ್ಣು ಬಿದ್ದಿದೆ. ಕಾರ್ಮಿಕರು ಅಂತಂದರೆ ಒಂದು ಕ್ವಾರ್ಟ್ರು, ಮತ್ತೊಂದು ಸಣ್ಣ ಅಮೌಂಟಲ್ಲಿ ಸಿಗತ್ತೆ. ಭಾಳ ಕಷ್ಟಪಟ್ಟು ದುಡಿದಿರ್ತಾರೆ. ಒಂದು ಮಾನಸಿಕವಾಗಿ ಅವರಿಗೆ ಒಂದು ನೆಮ್ಮದಿ, ಅದನ್ನು ಕುಡಿದು ಆರಾಮ್ಸೆ ಮಲ್ಕೊಂಡು. ಸರ್ವ ರೋಗಕ್ಕೂ ಸಾರಾಯ ಮದ್ದು ಅಂತಿರುತ್ತಲ್ಲ, ಕಾಸ್ಟ್ಲಿಗೆ ಇದೆಲ್ಲ ಕುಡಿಯಲ್ಲ ಅವರು. ನಿಮಗೆ ಕಾಸ್ಟ್ಲಿ ಅಂತಂದರೆ ಒಂದು ಬಾಟ್ಲಿಗೆ 2 ಲಕ್ಷನೂ ಇದೆ, 12 ಲಕ್ಷನೂ ಇದೆ ಒಂದು ಬಾಟ್ಲಿಗೆ. ಆಯಿತಾ, ಆಮೇಲೆ ಬಾಟ್ಲಿಗೆ 150 ರೂಪಾಯಿದು ಇದೆ. ಈ ಕಾರ್ಮಿಕರೆಲ್ಲ ಪಾಪ ಅದನ್ನು ಕುಡಿತಾರೆ. 150 ರೂಪಾಯಿದು ಒಂದು ಕ್ವಾರ್ಟರ್ ತೊಗೋತಾರೆ. ಗೊತ್ತಿಲ್ಲ ಕ್ವಾರ್ಟರ್ಗೆ ಈಗ ಎಷ್ಟಿದೆ ಅಂತೇಳಿ. ಈ ರೇಟ್ ಜಾಸ್ತಿ ಮಾಡಿ ರೇಟ್ ಗೊತ್ತಾಗ್ತಿಲ್ಲ. ಇನ್ನು ಕಾರ್ಮಿಕರು ಸೇವಿಸುವ ಮದ್ಯ ದರ ಕೂಡ ಏರಿಕೆಯಾಗಿದೆ. ಕಡಿಮೆ ಬೆಲೆಯ ಮದ್ಯ ದರ 2 ರಿಂದ 5 ರೂಪಾಯಿ ಹೆಚ್ಚಳಾಗಿದೆ. ಕಡಿಮೆ ಬೆಲೆಯ ಮದ್ಯ ದರ 2 ರೂಪಾಯಿಂದ 5 ರೂಪಾಯಿ ಏರಿಕೆಯಾಗಿದೆ. ಆದರೆ ದುಬಾರಿ ಬೆಲೆಯ ಮದ್ಯ ದರ ಇಳಿಕೆ ಸಾಧ್ಯತೆ. ದೊಡ್ಡವ್ರದ್ದು ಕಡಿಮೆ ಆಗ್ತಾ ಇದೆ. ಕಳೆದ ಬಾರಿಗಿಂತ 2,525 ಕೋಟಿ ಹೆಚ್ಚು ತೆರಿಗೆ ಸಂಗ್ರಹ ಗುರಿಯನ್ನು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಎಣ್ಣೆ ರೇಟು ಜಾಸ್ತಿ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಇನ್ನು ನಾವು ಮದ್ಯಪ್ರಿಯರ ಪರವಾಗಿ ಮಾತಾಡಿಲ್ಲ ಅಂತ ಅಂದ್ಕೋಬೇಡಿ. ಸಿದ್ದರಾಮಯ್ಯನವರೇ ಮದ್ಯಪ್ರಿಯರ ಬಗ್ಗೆ ಕೂಡ ಗಮನ ಹರಿಸಿ ಅವರನ್ನು ಕುಡುಕರು ಅಂತ ಕರೀಬಾರ್ದು ಅಂತೇಳಿ ಅವರು ಫರ್ಮಾನ್ ಹೊರಡಿಸಿದ್ದಾರೆ. ಅವರೊಂದು ಸಂಘ ಇದೆ, ಅವ್ರದ್ದೊಂದು ಸಂಘ ಇದೆ. ಆಮೇಲೆ ಅವರ ಬಗ್ಗೆ ಕೂಡ ಗಮನ ಹರಿಸಿ. ಅವರು ಹೇಳ್ತಾ ಇದ್ರು, ಎಲ್ರಿಗೂ ಫ್ರೀ ಕೊಡ್ತಾ ಇದ್ರಲ್ಲ ಸರ್, ನಮಗೊಂದು ಕ್ವಾರ್ಟರ್ ಫ್ರೀ ಕೊಡಿ ಅಂತ ಕೇಳ್ತಾ ಇದ್ರು. ಎನಿವೆ, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಬಿಗ್ ಮಾರ್ನಿಂಗ್ನಲ್ಲೂ ಕೂಡ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಲೋಕ ಸಮಸ್ತ ಸುಖಿನೋ ಭವಂತೋ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ.